ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಯಾರು? ಅಜ್ಜಂಪೀರ್ ಖಾದ್ರಿ ಸರ್. ಈ ಹಿಂದೆ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮವನ್ನು ಸೇರ್ಬೇಕು ಅಂತ ಒಂದು ಚಿಂತನೆ ಮಾಡಿದ್ರು. ಸೇರಿದಿದ್ರೆ ಇಂದಿನ ದಲಿತರೆಲ್ಲ ಮುಸ್ಲಿಮರಾಗ್ತಿದ್ರು ಅಂತ. ನೋಡಿ, ಫಸ್ಟು ಆ ಮುಸ್ಲಿಮರು ಇದಾರಲ್ಲ, ಅವ್ರು ಯಾವಾಗ ಹಿಂದೂ ಬಿಟ್ಟು ಮುಸ್ಲಿಂ ಸೇರಿದು ಫಸ್ಟ್ ಅದನ್ನ ಸರ್ಚ್ ಮಾಡಲಿ. ಯಾಕೆಂದ್ರೆ ಮುಸ್ಲಿಮರು ಯಾರು? ಇರಾಕಿಂದ ಬಂದವರು. ಇರಾಕ್ DNA ಚೆಕ್ ಮಾಡಿಬಿಟ್ರೆ, ಇರಾಕ್ದು DNA ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತತೆ. ಕಾಶ್ಮೀರದ ಯಾರವರು? ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಆಗಿದ್ದಾರಲ್ಲ, ಗುಲಾಂ ನಬಿ ಆಜಾದ್, ಅವೇ ಹೇಳಿದಾರಲ್ಲ, ನಾವೆಲ್ಲ ಹಿಂದೂಗಳು ಕನ್ವರ್ಟ್ ಆಗಿದ್ದೀರಿ, ಯಾರೋ ನಮ್ಮ ತಾತ ಮುತ್ತಾತ ಯಾರೋ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇವರೇ ಫಸ್ಟು, ಇವ್ರದೇ ಗ್ಯಾರಂಟಿ ಇಲ್ಲ DNA. ಇನ್ನ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಗೊತ್ತಾ? ನಾನು ಪರಕೀಯರು ಅಂತ ಪದ ಮಾಡಿಸ್ತಾರೆ. ಯಾರನ್ನ? ಇವ್ರನ್ನ. ಪರಕೀಯ ಧರ್ಮವನ್ನ ನಾನು ಸೇರಲ್ಲ, ನಾನು ಸೇರುವುದಾದರೆ ನಮ್ಮ ಭಾರತದಲ್ಲಿ ಹುಟ್ಟಿರುವಂತ ಬೌದ್ಧ ಧರ್ಮವನ್ನ ಸೇರ್ತೀನಿ ಅಂತ ಬೌದ್ಧ ಧರ್ಮಕ್ಕೆ ಸೇರಿದಾರ ಅವರು. ಪರಕೀಯ ಅಂತ ಪದ ಉಪಯೋಗ ಮಾಡಿದ್ದಾರೆ. ಮತ್ತೆ ಮುಸ್ಲಿಂ ಇದಕ್ಕೆ ಹೋದ್ರೆ ನಾವೇನಾದ್ರೂ ಈ ದೇಶ ಒಂದು ರೀತಿ ಭಯದ ವಾತಾವರಣದಲ್ಲಿ ಇರುತ್ತೆ ಅನ್ನೋ ಪದನೂ ಉಪಯೋಗ ಮಾಡಿದ್ದಾರೆ. ಈ ದೇಶ ಅಭದ್ರತೆ ಬರುತ್ತೆ ಅಂತ ಪದ ಹಾಕಿದ್ದಾರೆ. ನಾನು ಏನಾದರೂ ಕ್ರಿಶ್ಚಿಯನ್ ಧರ್ಮಕ್ಕಾಗಲಿ ಮುಸ್ಲಿಂ ಧರ್ಮಕ್ಕಾಗ್ಲಿ ನಾನು ಹೋದ್ರೆ ಈ ದೇಶದಲ್ಲಿ ರಾಷ್ಟ್ರೀಯತೆಗೆ ಅಭದ್ರತೆ ಬರುತ್ತೆ, ಅದಕ್ಕೋಸ್ಕರ ಸೇರಲ್ಲ. ಭದ್ರತೆ ಇರಬೇಕಾದ್ರೆ ನಾನು ಈ ದೇಶದಲ್ಲಿ ಉಳಿದಂತ ಧರ್ಮವನ್ನ ಸೇರ್ತಾ ಇದ್ದೀನಿ ಅಂತ ಹೇಳಿ ಸೇರಿದ್ದಾರೆ. ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇದೇ ಅಂಬೇಡ್ಕರ್ ಅವನ್ನ ಸೋಲ್ಸೋದ್ರಲ್ಲ ಮಹಾರಾಷ್ಟ್ರದಲ್ಲಿ. ಇದೇ ಜವಾಹರ್ಲಾಲ್ ನೆಹರು ಏನ್ ದೊಡ್ಡ ಲೀಡ್ರು ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅವರು, ಅವ್ರು ಬಂದು ಅಂಬೇಡ್ಕರ್ ವಿರುದ್ಧ ಭಾಷಣ ಮಾಡಿದ್ರು. ಈ ಮನುಷ್ಯನ್ ಗೆಲ್ಸ್ಬೇಡ್ರಿ, ಪಾರ್ಲಿಮೆಂಟ್ಗೆ ಬಂದ್ರೆ ಗಲಾಟೆ ಮಾಡ್ತಾರೆ, ಈ ಮನುಷ್ಯ ಗೆಲ್ಸ್ಬೇಡಿ ಅಂತ ಹೇಳಿ ಭಾಷಣ ಮಾಡೋಗವ್ರೆ. ಇವಾಗ ಅವ್ರ ಫೋಟೋ ಏನ್ ಹಿಡ್ಕೊಂಡಿದ್ದು ಕೈಯಾಗೆ ಖಾಲಿದು ಅಂಬೇಡ್ಕರ್ ಪುಸ್ತಕನ ಹಿಡ್ಕೊಂಡು ದಿನ ಓಡಾಡ್ತಾರೆ. ಅಲ್ಲಿ ಅಂಬೇಡ್ಕರ್ನ ಸೋಲ್ಸಕ್ಕೆ ಓಡಾಡ್ತಾರೆ. ಇದು ಕಾಂಗ್ರೆಸ್ ಯಾವ ರೀತಿ ಅಂಬೇಡ್ಕರ್ಗೆ ದ್ರೋಹ ಬಗ್ದಿದೆ ಅನ್ನೋದು ಜನಕ್ಕೆ ಗೊತ್ತಿದೆ. ಈ ಆಟ ನಡೆಯಲ್ಲ, ಇನ್ನು ಮುಗ್ದೋಯ್ತು. ಈ ಆಟ ಏನು ನಡೆಯಲ್ಲ. ಬೈ ಎಲೆಕ್ಷನ್ ಅಲ್ಲಿ ನಾವು ಗೆಲ್ತೀರಿ. ಈ ಸರ್ಕಾರ ಬಹಳ ದಿನ ಉಳಿಯುವಂತ ಸರ್ಕಾರ ಅಲ್ಲ. ಈಗಾಗಲೇ ಕರಪ್ಷನ್ ಕೇಸ್ಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಅಧಿವೇಶನದಲ್ಲೂ ಕೂಡ ಈ ಕರಪ್ಷನ್ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ನಾವು ದೊಡ್ಡ ರೀತಿಯಾದಂಥ ಚರ್ಚೆ ಮಾಡ್ತೀರಿ. ಕಳೆದ ಬಾರಿ ಯಾವ ರೀತಿ ವಿಧಾನಸಭೆಯಿಂದ ಕಾಂಗ್ರೆಸ್ ಅವರು ಉತ್ತರ ಕೊಡಲಾರದೆ ಪಲಾಯನ ಮಾಡಿ ಓಡೋದ್ರಲ್ಲ, ಗಂಟು ಮೂಟೆ ಕಟ್ಕೊಂಡು ಓಡೋಬಿಟ್ರು ದಡ 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 ಅಂತ. ಹಂಗೆ ಈ ಸರಿನೂ ಕೂಡ ಅವ್ರು ಗಂಟು ಮೂಟೆ ಪರ್ಮನೆಂಟ್ ಆಗಿ ಕಟ್ಕೊಂಡು ಹೋಗೋ ತರ ಓಡಾಟವನ್ನ ಮಾಡ್ತಾರೆ. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರೆ ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷ CM ಸಿದ್ದರಾಮಯ್ಯನೇ ಆಗಿರ್ತಾರೆ ಅಂತ ಜಮೀರ್ ಅವರು ಹೇಳಿದ್ರು. ಜಮೀರು ಫಸ್ಟು ಅವ್ನು ಯಾರ ಕಡೆ ಇರ್ತಾನೆ ಅಂತ ನಮ್ಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ DK ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ, ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ? ಸರಿನೂ ಹಂಗೆ ಹೇಳಿದ್ರಲ್ಲ, JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸಕ್ಕಾಗಲ್ಲ ಅಂದ್ರು. ಕಾಂಗ್ರೆಸ್ ಇಂದಾನೆ 14 ಜನ ಬಂದ್ರು. ಅವಾಗೇನು ಕಡಲೆಕಾಯಿ ತಿಂತಾ ಇದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ 1 ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವ್ರೆ, ಈ ಸಿದ್ದರಾಮಯ್ಯನ ಜೊತೆ ಇದ್ರೆ ನಾವು ಕೊನೆಗೆ ನಾವು ಕಡಲೆಕಾಯಿ ತಿನ್ಬೇಕಾಗ್ತೈತೆ, ಅದು ಸಿಗಲ್ಲ, ಕಡಲೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಒಂದು ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟಲ್ಲಿ ಬರಬೇಕು. 1 ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು, ಸರ್ಕಾರ ಬಿದ್ದೋತೈತೆ ಇರ್ತೈತೆ ಅಂತ. ಇನ್ನ ಈಗ ಬಂದಿದೆ. ಆಗ್ಲೇ ದಿನ ಇದ್ರೆ ಮುಖ್ಯಮಂತ್ರಿ ಚೇರಿಗೆ ಟವಲ್ಗಳು ಮತ್ತೆ ಕರಪ್ಷನ್ನು, ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನಾ ಭವಿಷ್ಯವಾಣಿಗಳು ನುಡಿತಾನೆ ಇದ್ದಾರೆ. ಮಠಾಧೀಶಗಳು ನುಡಿತಾ ಇದ್ದಾರೆ, ಜ್ಯೋತಿಷಿಗಳು ನುಡಿತಾ ಇದ್ದಾರೆ, ರಾಜಕಾರಣಿಗಳು ನುಡಿತಾ ಇದ್ದಾರೆ. ಇಷ್ಟ್ರ ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ? ಇದುವರೆಗೂ ಸಿದ್ದರಾಮಯ್ಯನವ್ರು 1000 ಸರಿ ಹೇಳ್ತಾರೆ ನಾನೇ ಇದ್ದೀನಿ. ಯಾವ ಮುಖ್ಯಮಂತ್ರಿನೂ ಹಿಂಗೆ ಹೇಳಿಲ್ಲ. SM ಕೃಷ್ಣ ಇದ್ರು, ಎಂದಾದ್ರೂ ಒಂದಿನ ಹೇಳಿದಾರ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಹಂಗೆ ಹೇಳಿಲ್ಲ. ಗಟ್ಟಿ ಇದ್ರೆ ಯಾರು ಹೇಳಲ್ಲ, ಜೊಳ್ಳಿದ್ರೇನೆ ದಿನ ಹೇಳ್ಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.